ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 2024ರ ಹೊಸ ಪಠ್ಯಪುಸ್ತಕದಲ್ಲಿ ಬರುವಂತಹ ಪ್ರಭುತ್ವದ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಅಧ್ಯಾಯ ಸಂವಿಧಾನ ಅಂದರೆ ಪೊಲಿಟಿಕಲ್ ವಿಭಾಗದಲ್ಲಿ ಬರುವಂತಹ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಒಂದು ಅಧ್ಯಾಯವಾಗಿರುತ್ತದೆ. ಈ ಹಿಂದೆ ನಾನು ಇತಿಹಾಸದ ಎಲ್ಲ ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಈ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ 2 ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇದು 3ನೇ ಅಧ್ಯಾಯ. ಇದು ಮುಗಿತಂದರೆ ರಾಜ್ಯಶಾಸ್ತ್ರ ವಿಭಾಗ ಏನಾಗುತ್ತೆ 6ನೇ ತರಗತಿದು ಕಂಪ್ಲೀಟ್ ಆಗುತ್ತೆ, ಭಾಗ 1ರಲ್ಲಿರೋಂಥದ್ದು. ಮುಂದಿನ ತರಗತಿಯಲ್ಲಿ ನಾವು ಭೂಗೋಳಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ತರಗತಿಯಲ್ಲಿ ಏನಿದೆ ಅಂತೇಳಿ ಇವಾಗ ನಾವು ತಿಳಿದುಕೊಳ್ಳೋಣ. ಪ್ರಭುತ್ವದ ಪ್ರಕಾರಗಳು. ಈ ಅಧ್ಯಾಯದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂತಂದರೆ ಪ್ರಭುತ್ವದ ಅರ್ಥ ತಿಳ್ಕೊತೀವಿ, ಪ್ರಜಾಪ್ರಭುತ್ವ ಸರ್ಕಾರದ ಬಗ್ಗೆ ತಿಳ್ಕೊತೀವಿ, ಸರ್ವಾಧಿಕಾರ ಸರ್ಕಾರದ ಬಗ್ಗೆ ತಿಳ್ಕೊತೀವಿ, 3 ಪ್ರಭುತ್ವದ ನಡುವಿನ ವ್ಯತ್ಯಾಸಗಳನ್ನು ತಿಳ್ಕೊಳ್ತೀವಿ. ಅಂದರೆ ಪ್ರಭುತ್ವ, ಪ್ರಜಾಪ್ರಭುತ್ವ, ಸರ್ವಾಧಿಕಾರ ಈ ಎಲ್ಲ ಒಂದು ಪ್ರಭುತ್ವದ ಅಂದರೆ ಡಿಫ್ರೆನ್ಸ್ ಏನಿದೆ ಅಂಥೇಳಿ ಈ ಒಂದು ಅಧ್ಯಾಯದಲ್ಲಿ ನಾವೇನು ಮಾಡ್ತೀವಿ ತಿಳಿದುಕೊಳ್ತೀವಿ. ಈಗ ಮೊದಲನೇದಾಗಿ ಪ್ರಭುತ್ವದ ಅರ್ಥ. ಹಾಗಾದರೆ ಪ್ರಭುತ್ವ ಅಂದರೆ ಏನು ಅಂಥೇಳಿ, ಒಂದು ರಾಷ್ಟ್ರದ ಪ್ರಜೆಗಳು ಸುಖ, ಶಾಂತಿ ಹಾಗೂ ನೆಮ್ಮದಿಯಿಂದ ಜೀವನ ನಡೆಸಲು ಒಂದು ವ್ಯವಸ್ಥಿತವಾದಂತಹ ಆಡಳಿತದ ಅವಶ್ಯಕತೆ ಇರುತ್ತದೆ. ಅಂತಹ ಆಡಳಿತ ವ್ಯವಸ್ಥೆಯನ್ನು ನಾವೇನು ಮಾಡ್ತೀವಿ, ನಿಯಮಾನುಸಾರವಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಗೆ ಏನಂತೀವಿ ಅಂದರೆ ಪ್ರಭುತ್ವ ಅಂತೇಳಿ ಕರಿತೀವಿ. ಇದು ನೆನ್ಪಿಟ್ಕೊಳ್ಬೇಕು, ಪ್ರಭುತ್ವ ಅಂದ್ರೇನು ಅಂತೇಳಿ. ನಮ್ಮ GPSTRಲ್ಲಿ ಕೇಳ್ಬೋದು. ಹಾಗೆ TET, GPSTR, HSTR ಈ 3 ಒಂದು ಪರೀಕ್ಷೆಗಳಿಗೆ ಈ ಒಂದು ಅಧ್ಯಾಯ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇವೆಲ್ಲ ಏನು ಮಾಡಬೇಕಾದ್ರೆ ಒಂದು ಕಡೆ ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಬೇಕು. ಇನ್ನು ಪ್ರಭುತ್ವ ಅಂದರೆ ಏನಂದರೆ, ಒಂದು ರಾಷ್ಟ್ರದಲ್ಲಿರುವಂತಹ ಜನರು ಸುಖ, ಶಾಂತಿ, ನೆಮ್ಮದಿಯಿಂದ ಒಂದು ಜೀವನವನ್ನು ನಡೆಸಬೇಕಾದರೆ ಒಂದು ವ್ಯವಸ್ಥಿತವಾದಂಥ ಆಡಳಿತ ವ್ಯವಸ್ಥೆ ಇರ್ತೈತೆ. ಅಂತಹ ಆಡಳಿತ ವ್ಯವಸ್ಥೆ ಏನಾಗಿರಬೇಕು ಅಂತ ನಿಯಮಾನುಸಾರವಾಗಿ ನಡೆದುಕೊಂಡು ಹೋಗಬೇಕು. ಆ ಒಂದು ನಿಯಮಾನುಸಾರವಾಗಿ ರೂಪಿಸಿದಂಥ ಕಾನೂನಿಗೆ ಏನಂತೀವಿ ಅಂದರೆ ನಾವು ಪ್ರಭುತ್ವ ಅಂತೇಳಿ ಕರಿತೀವಿ. ಈ ವ್ಯವಸ್ಥೆಯು ಪ್ರಜೆಗಳಿಗೆ ಅನುಕೂಲವಾಗುವಂಥ ಕಾನೂನುಗಳನ್ನು ರಚಿಸಿ ಅನುಷ್ಠಾನಗೊಳಿಸುವ ಹಾಗೂ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಈ ಪ್ರಜಾಪ್ರಭುತ್ವ ಏನಾಗಿದೆ ಹೊಂದಿರುತ್ತದೆ. ಹಾಗಾದರೆ ಪ್ರಭುತ್ವದ ವಿಧಗಳು ಯಾವ್ಯಾವು? ಮೊದಲನೇದಾಗಿ ಪ್ರಜಾಪ್ರಭುತ್ವ. ಇದು ನಮ್ಮ ಭಾರತ ದೇಶದಲ್ಲಿ ಕಂಡುಬರ್ತೈತೆ. ಸರ್ವಾಧಿಕಾರ ಪ್ರಭುತ್ವ, ಹಾಗೆ ಸಮತಾವಾದಿ ಸರ್ಕಾರ. ಪ್ರಜಾಪ್ರಭುತ್ವ ಸರ್ಕಾರ ಮತ್ತು ಸರ್ವಾಧಿಕಾರ ಸರ್ಕಾರ, ಸಮತಾವಾದ ಸರ್ಕಾರ ಈ 3 ಸರ್ಕಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಮ್ಮ ದೇಶದಲ್ಲಿರುವಂಥದ್ದು ಪ್ರಜಾಪ್ರಭುತ್ವ ಸರ್ಕಾರ. ಹಾಗಂದರೆ ಪ್ರಜಾಪ್ರಭುತ್ವ ಸರ್ಕಾರ ಅಂದರೆ ಹೆಂಗಿರುತ್ತೆ ಅಂತೇಳಿ ಈಗ ಡಿಟೇಲ್ ಆಗಿ ನೋಡೋಣ. ಪ್ರಜಾಪ್ರಭುತ್ವವು ಒಂದು ಬಗೆಯ ಸರ್ಕಾರವಾಗಿದೆ. ಇಲ್ಲಿ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ಏನಾಗ್ತದೆ ಈ ಒಂದು ಆಳ್ವಿಕೆ ನಡೀತಾ ಇದೆ. ಇಂತಹ ಸರ್ಕಾರವನ್ನು ಏನಂತೀವಿ ಪ್ರಜಾಪ್ರಭುತ್ವ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಪ್ರಜೆಗಳೇ ಏನಾಗಿರ್ತಾರೆ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿ ಕಳಿಸೋದರಿಂದ ಇದು ಪ್ರಜೆಗಳ ಇಚ್ಛೆಗಳಿಗೆ ಅನುಸಾರವಾಗಿ ಈ ಒಂದು ವ್ಯವಸ್ಥೆ ನಡೀತಾ ಇರ್ತೈತೆ. ಅದಕ್ಕೋಸ್ಕರ ಇದು ಪ್ರಜಾಪ್ರಭುತ್ವ ಅಂತೇಳಿ ಕರಿತೀವಿ. ಜನ ಬೆಂಬಲದಿಂದ ಪ್ರಜೆಗಳು ಏನಾಗಿರ್ತಾರೆ ಇಲ್ಲಿ ಪ್ರಭುಗಳಾಗಿ ಆಡಳಿತ ನಡೆಸುವುದರಿಂದ ಇದನ್ನು ಪ್ರಜೆಗಳ ಸರ್ಕಾರವೆಂದು ಸಹ ಕರಿತೀವಿ. ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಪ್ರಜೆಗಳಿಗಿರುವ ಆಯ್ಕೆಯ ಸ್ವಾತಂತ್ರ್ಯವೇ ಪ್ರಜಾಪ್ರಭುತ್ವದ ಜೀವಾಳ. ಇಲ್ಲಿ ನಮ್ಮನ್ನು ಆಳುವವರು ಏನು ಮಾಡ್ತೀವಿ ನಾವೇ ಆಯ್ಕೆ ಮಾಡುವುದರಿಂದ ಇಲ್ಲಿ ಪ್ರಜೆಗಳು ಏನಾಗಿರ್ತಾರೆ ಈ ಒಂದು ಸರ್ಕಾರದ ಜೀವಾಳವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ನಿಜ ಅರ್ಥದಲ್ಲಿ ಪ್ರಜಾಪ್ರಭುತ್ವ ವ್ಯಕ್ತಿಗೆ ಅಗತ್ಯವಾದಂತಹ ವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳು ಸ್ಥಾಪಿಸುವ ಸ್ವಾತಂತ್ರ್ಯ ಮತ್ತು ಸಂಘ ಸಂಸ್ಥೆಗಳು ಸ್ಥಾಪಿಸಿ ಅವುಗಳನ್ನು ಸ್ವತಂತ್ರಗೊಳಿಸಿಕೊಳ್ಳುವಂತಹ ಖಾತರಿಪಡಿಸುವಂತಹ ಸ್ವತಂತ್ರವನ್ನು ಸಹ ಏನು ಮಾಡ್ತಾರೆ ಇಲ್ಲಿ ಹೊಂದಿರ್ತಾರೆ. ಅಬ್ರಹಾಂ ಲಿಂಕನ್ ಪ್ರಜಾಪ್ರಭುತ್ವ ಕುರಿತು ಒಂದು ವ್ಯಾಖ್ಯಾನವನ್ನು ಹೇಳಿದ್ದಾರೆ. ಅವ್ರ ಪ್ರಕಾರ ಪ್ರಜಾಪ್ರಭುತ್ವ ಅಂದರೆ ಏನಂತಂದರೆ
ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಏನಂತೀವಿ ನಾವು ಪ್ರಜಾಪ್ರಭುತ್ವ ಸರ್ಕಾರ ಅಂತೇಳಿ ಕರಿತೀವಿ. ಈ ಹೇಳಿಕೆಯನ್ನು ನೆನ್ಪಿಟ್ಕೊಳ್ಬೇಕು. ಇದು ವೆರಿ ಇಂಪಾರ್ಟೆಂಟು. ಇದು ಹೇಳಿಕೆ ಕೊಟ್ಟು ಕ್ವಶನ್ ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕು. ಅದಕ್ಕೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ನಡೆಸುವಂಥ ಒಂದು ಸರ್ಕಾರ ಏನಂತೀವಿ ಪ್ರಜಾಪ್ರಭುತ್ವ ಅಂತೇಳಿ ಕರಿತೀವಿ ಅಂತೇಳಿ ಯಾರು ಹೇಳಿದ್ದಾರೆ ಅಂದರೆ ಅಬ್ರಹಾಂ ಲಿಂಕನ್ ಅವರು ಹೇಳಿದ್ದಾರೆ. ಈಗ ಪ್ರಜಾಪ್ರಭುತ್ವ ಇರುವಂತಹ ರಾಷ್ಟ್ರಗಳು ಯಾವ್ಯಾವು, ಯಾವ್ಯಾವ ದೇಶದಲ್ಲಿ ಪ್ರಜಾಪ್ರಭುತ್ವ ಎಂಬ ಸರ್ಕಾರ ಇದೆ ಅಂತೇಳಿ ಅಂತಂದರೆ ಭಾರತದಲ್ಲಿದೆ, ಅಮೇರಿಕಾ, ಇಂಗ್ಲೆಂಡ್, ಹೀಗೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಏನು ಮಾಡಿದ್ದಾವೆ ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೇವೆ. ಈ ಬುಕ್ಕಲ್ಲಿ ನಮಗೆ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ನೆನ್ಪಿಟ್ಕೋಬೇಕು. ಒಂದು ನಮ್ಮ ಭಾರತ ಅಂತ ನೆನಪಿರುತ್ತೆ, ಅದ್ರ ಜೊತೆ ಅಮೇರಿಕಾ, ಆಮೇಲೆ ಇಂಗ್ಲೆಂಡ್, ಈ ಮೂರು ಏನಾಗಿದ್ದಾವೆ ಪ್ರಜಾಪ್ರಭುತ್ವ ಸರ್ಕಾರವನ್ನು ಹೊಂದಿವೆ. ಇಲ್ಲಿ ಪ್ರಜೆಗಳು ಏನು ಮಾಡ್ತಾ ಇದ್ದಾರೆ ಮತಗಟ್ಟೆ ಮೂಲಕ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಈಗ ಸರ್ವಾಧಿಕಾರ ಸರ್ಕಾರ, ಈಗ ಪ್ರಜಾಪ್ರಭುತ್ವ ಸರ್ಕಾರದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಸರ್ವಾಧಿಕಾರ ಸರ್ಕಾರ ಅಂದರೆ ಹೆಂಗಿರುತ್ತೆ ಅಂತೇಳಿ ನೋಡೋಣ. ಈ ವ್ಯವಸ್ಥೆಯಲ್ಲಿ ರಾಜ್ಯದ ಸಂಪೂರ್ಣ ಅಧಿಕಾರ ಏನಾಗಿರ್ತದೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕೃತವಾಗಿರ್ತದೆ. ಅಂದರೆ ಯಾರು ಹಾಗೂ ಯಾವ ಬಗ್ಗೆ ನಿರ್ಬಂಧವಿಲ್ಲದೆ ಏಕ ವ್ಯಕ್ತಿಯ ಏನು ಮಾಡ್ತಾನೆ ಒಂದು ಗುಂಪಿನ ಅಭಿಪ್ರಾಯವನ್ನು ಕೇಳದೆ ತನ್ನ ಏನು ಮಾಡ್ತಾನೆ ತನ್ನ ಇಚ್ಛೆಯಂತೆ ಅಧಿಕಾರವನ್ನು ನಡೆಸ್ತಾನೆ. ಇದಕ್ಕೇನಂತೀವಿ ಸರ್ವಾಧಿಕಾರ ಸರ್ಕಾರ ಅಂತೇಳಿ ಕರಿತೀವಿ. ಒಬ್ಬ ವ್ಯಕ್ತಿಯಾಗಿರ್ಬೋದು ಅಥವಾ ಒಂದೇ ಗುಂಪಿಂದ ಅಭಿಪ್ರಾಯವನ್ನು ಏನು ಮಾಡ್ತಾರೆ ಇಲ್ಲಿ ಗಣನೆಗೆ ತೆಗೆದುಕೊಂಡು ಸರ್ಕಾರವನ್ನು ನಡೆಸ್ತಾರೆ. ಅಂದರೆ ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ಒಂದು ಸರ್ಕಾರ ಇದಾಗಿರ್ತದೆ. ಪ್ರಜಾಪ್ರಭುತ್ವವು ಸ್ವತಂತ್ರವನ್ನು ಎತ್ತಿ ಹಿಡಿದರೆ ಸರ್ವಾಧಿಕಾರ ಅದನ್ನೇನು ಮಾಡ್ತದೆ ವಿರೋಧಿಸುತ್ತದೆ. ಪ್ರಜಾಪ್ರಭುತ್ವ ಏನು ಮಾಡ್ತೈತೆ ಎಲ್ಲರಿಗೂ ಸ್ವತಂತ್ರವಾಗಿ ಅಭಿಪ್ರಾಯ ಆಲೋಚನೆ ಅಭಿವ್ಯಕ್ತಿ ಇವೆಲ್ಲ ಏನು ಮಾಡ್ತೈತೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸ್ವತಂತ್ರ ಕೊಟ್ಟಿದ್ದಾರೆ. ಅದನ್ನು ಇದೇನು ಮಾಡ್ತದ ಸರ್ವಾಧಿಕಾರ ಸರ್ಕಾರ ವಿರೋಧ ಮಾಡ್ತದೆ. ಅಂದರೆ ಇಲ್ಲಿ ಯಾರು ಆಡಳಿತ ಮಾಡ್ತಾ ಇರ್ತಾರೋ ಯಾರು ಆಳ್ವಿಕೆ ಮಾಡ್ತಾ ಇರ್ತಾರೋ ಅವ್ರದ್ದೇ ಅಭಿಪ್ರಾಯ ಏನಾಗ್ತದೆ ಇಲ್ಲಿ ಅಂತಿಮವಾದಂಥ ಒಂದು ಅಭಿಪ್ರಾಯ ಇರ್ತೈತೆ. ಪ್ರಜೆಗಳಿಗೆ ಯಾವುದೇ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಈ ಒಂದು ಸರ್ಕಾರದಲ್ಲಿ ಇರೋದಿಲ್ಲ. ಸರ್ವಾಧಿಕಾರಿಯು ತನ್ನಿಚ್ಛೆಯಂತೆ ಏನು ಮಾಡ್ತಾನೆ ಇಲ್ಲಿ ಆಡಳಿತವನ್ನು ನಡೆಸ್ತಾನೆ. ಇಂತಹ ಸರ್ಕಾರದಲ್ಲಿ ನ್ಯಾಯ ಧರ್ಮ ಆರ್ಥಿಕತೆ ಸಾಮಾಜಿಕ ರೀತಿ ನೀತಿಗಳು ಎಲ್ಲವೂ ಸರ್ವಾಧಿಕಾರಿಯ ಆಜ್ಞೆಯಂತೆ ನಿರ್ಧಾರವಾಗುತ್ತದೆ. ಅಂದರೆ ಎಲ್ಲ ಡಿಸಿಷನ್ ಕೂಡ ಏನು ಮಾಡ್ತಾನೆ ಈ ಆಡಳಿತ ಮಾಡುವಂಥ ವ್ಯಕ್ತಿ ಮಾತ್ರ ತೆಗೆದುಕೊಳ್ತಾನೆ. ಅದನ್ನು ಪ್ರಶ್ನಿಸುವ ವಿರೋಧಿಸುವ ಅಧಿಕಾರ ಯಾವ ಒಂದು ಪ್ರಜೆಗಳಿಗೂ ಕೂಡ ಇರೋದಿಲ್ಲ. ಅದಕ್ಕಾಗಿ ಇದೇನಂತೀವಿ ಸರ್ವಾಧಿಕಾರ ಸರ್ಕಾರ ಅಂತೇಳಿ ಕರಿತೀವಿ. ಇಲ್ಲಿ ಹಿಟ್ಲರ್ ಇದ್ದಾರೆ, ಇವರೇನೊಬ್ಬರು ಸರ್ವಾಧಿಕಾರಿ ಅಂದರೆ ಎಲ್ಲ ಅಧಿಕಾರವನ್ನು ಇವ್ರ ಕೈಯಲ್ಲಿ, ಅಂದರೆ ಇವ್ರು ಹೇಳಿದಂಗೆ ಒಂದು ದೇಶ ನಡಿಬೇಕು ಅನ್ನೋದು ಇವ್ರ ಅಭಿಪ್ರಾಯ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವಕ್ಕೆ ಹಿಟ್ಲರ್ನ ಒಂದು ಆಡಳಿತ ಏನಾಗುತ್ತೆ ಇಲ್ಲಿ ಉತ್ತಮವಾದಂಥ ಒಂದು ಉದಾಹರಣೆಯಾಗಿದೆ. ಇವಾಗ ಸಮತಾವಾದಿ ಸರ್ಕಾರ. ಸಮಾಜದಲ್ಲಿರುವ ಉತ್ಪಾದನೆಯ ಮೂಲಗಳಾದಂತಹ ಭೂಮಿಯಾಗಿರ್ಬೋದು, ಕಾರ್ಮಿಕ ಶ್ರಮ ಆಗಿರ್ಬೋದು, ಬಂಡವಾಳವು ಸಮುದಾಯಕ್ಕೆ ಸೇರಿದೆಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶಕ್ತಿ ಅನುಸಾರವಾಗಿ ದುಡಿದು ಅವಶ್ಯಕತೆಗಳನುಸಾರವಾಗಿ ಪಡೆಯಬೇಕೆಂಬುದು ಈ ತತ್ವವನ್ನು ಪ್ರತಿಬಿಂಬಿಸ್ತದೆ. ಯಾವುದಂದರೆ ಈ ಒಂದು ಸರ್ಕಾರ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಇದಾಯ್ತದು. ಏನು ಈ ಒಂದು ಸರ್ಕಾರದಲ್ಲಿ ಏನಿರ್ತದೆ ಅಂತಂದರೆ ಉತ್ಪಾದನೆ ಮೂಲಗಳಾದಂಥ ಭೂಮಿ, ಕಾರ್ಮಿಕರ ಶ್ರಮ, ಬಂಡವಾಳ ಈ ಎಲ್ಲವೂ ಕೂಡ ಏನಾಗಿರ್ತದೆ ಸಮಾಜಕ್ಕೆ ಸೇರಿದ್ದು. ವ್ಯಕ್ತಿ ನೋಡಬೇಕು ಇಲ್ಲಿ ದುಡಿಬೇಕು, ತನ್ನ ಶಕ್ತಿ ಎಷ್ಟಾಯಿತೋ ಆ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನು ಮಾಡ್ತಾನೆ ಅವನ ಅವಶ್ಯಕತೆಗಳನ್ನು ಪೂರೈಸ್ಕೋಬೋದು. ಅಂದರೆ ಅತಿಯಾಗಿ ನಾವು ಸಂಪಾದನೆ ಮಾಡಿ ನಾವು ಇಟ್ಕೊಳ್ಳುವಂಥ ಸರ್ಕಾರ ಇಲ್ಲಿ ಇರೋದಿಲ್ಲ. ಅಂದರೆ ಏನೇ ದುಡಿದ್ರೂ ಸಮಾಜಕ್ಕೋಸ್ಕರ ದುಡಿಬೇಕು ಎಂಬ ಭಾವನೆ ಈ ಒಂದು ಸರ್ಕಾರದಲ್ಲಿ ಇರ್ತೈತೆ. ಇಲ್ಲಿ ಖಾಸಗಿ ಆಸ್ತಿಗೆ ಅವಕಾಶವಿಲ್ಲ. ನಾವು ದುಡಿತೀವಿ, ನಾವು ಆಸ್ತಿ ಮಾಡ್ಕೋತೀವಿ ಅಂದರೆ ಇಲ್ಲಿ ಆ ಒಂದು ವ್ಯವಸ್ಥೆಗೆ ಅವಕಾಶ ಇರೋದಿಲ್ಲ. ಸಮಾನತೆ ತತ್ವದ ಆಧಾರದ ಮೇಲೆ ನಿಂತಿರುವ ಸಮತಾವಾದಿ ಸರ್ಕಾರ ಮತ್ತು ಸಮಾಜದಲ್ಲಿ ಬಡವ ಶ್ರೀಮಂತನೆಂಬ ಮೇಲು ಕೀಳೆಂಬ ಭೇದ ಭಾವಗಳಿಲ್ಲದೆ ಮಾನವ ಪರವಾದ ವ್ಯವಸ್ಥೆಯೊಂದು ಈ ಒಂದು ಸರ್ಕಾರದಲ್ಲಿ ಇರ್ತೈತಿ. ಖಾಸಗಿ ಆಸ್ತಿಯು ಕ್ರಮೇಣ ಶ್ರೀಮಂತ ಮತ್ತು ಬಡವರಲ್ಲಿ ಅಂತರವನ್ನು ಹೆಚ್ಚಿಸಿ ಅಸಮಾನತೆಯನ್ನು ಉಂಟು ಮಾಡುತ್ತದೆ.
ಅಂತಿಮವಾಗಿ ಆದಂತಹ ದುಡಿಯುವ ಜನರಿಗೆ ಜಯ ದೊರೆಯುತ್ತದೆ. ಆಗ ಯಾವುದೇ ಭೇದ ಭಾವಗಳಿಲ್ಲದೆ ಸಮಾನತೆಯ ಸಮಾಜ ಸೃಷ್ಟಿ ಆಗ್ತೈತಿ. ಇಲ್ಲಿ ಎಲ್ಲರೂ ಎಲ್ಲರಿಗಾಗಿ ದುಡಿಯುವ ಒಂದು ಸಂಸ್ಕೃತಿ ಇಲ್ಲಿ ಬೆಳೀತದೆ. ಈ ಒಂದು ವ್ಯವಸ್ಥೆಯನ್ನು ಏನು ಮಾಡ್ಬೋದು, ನಾವು ಒಂದು ಜರ್ಮನಿಯಲ್ಲಿ ಕಾಣ್ಬೋದು. ಇದನ್ನು ಜರ್ಮನಿ ತತ್ವಜ್ಞಾನಿ ಕಾರ್ಲ್ ಮಾರ್ಕ್ಸ್ ಇದರ ಬಗ್ಗೆ ಪ್ರತಿಪಾದನೆಯನ್ನು ಮಾಡ್ತಾರೆ. ಹೀಗೆ 3 ಪ್ರಕಾರದ ಸರ್ಕಾರಗಳನ್ನು ನಾವು ಕಾಣ್ತೀವಿ. ಪ್ರಜಾಪ್ರಭುತ್ವ ಸರ್ಕಾರ, ಸರ್ವಾಧಿಕಾರ ಸರ್ಕಾರ, ಹಾಗೆ ಸಮತಾವಾದಿ ಸರ್ಕಾರ. ಈ ಸಮತಾವಾದಿ ಸರ್ಕಾರ ಏನೇ ಮಾಡಿದ್ರು ಸಮಾಜಕ್ಕೋಸ್ಕರ ಮಾಡಬೇಕು ಅಂತೇಳಿ ಇದರೊಂದು ಉದ್ದೇಶ ಆಗಿರ್ತೈತಿ. ನಾವು ದುಡಿದು ನಾವು ಇಟ್ಕೊಳ್ಳೋಂಗಿಲ್ಲ. ಏನು ದುಡಿದ್ರು ನಾವು ಎಷ್ಟು ದುಡಿತೀವಿ ಅಷ್ಟು ಸರ್ಕಾರಕ್ಕೆ ಕೊಡಬೇಕು. ಅದು ನಮಗೆ ಎಷ್ಟು ಬೇಕಾಗಿರ್ತೈತೋ ಅಷ್ಟು ಮಾತ್ರ ನಾವು ಈ ಒಂದು ಪ್ರತಿಫಲವನ್ನು ಪಡಿಬೋದು. ಅಂದರೆ ಅತಿಯಾಗಿ ನಾವು ಪಡ್ಕೊಳ್ಳೋಂಗಿಲ್ಲ. ಆದರೆ ಇವೆಲ್ಲ 3ಕ್ಕೆ ಹೋಲಿಸಿದ್ರೆ ನಮಗೆ ಪ್ರಜಾಪ್ರಭುತ್ವನೇ ಬೆಸ್ಟ್ ಅಂತ ಅನಿಸ್ತೈತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದಾರೆ. ಬಿಟ್ಟ ಸ್ಥಳಗಳನ್ನು ತುಂಬಬೇಕಿಲ್ಲಿ. ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನು ಡ್ಯಾಸ್ ಸರ್ಕಾರ ಅಂತೀವಿ, ಅಂದರೆ ಪ್ರಜಾಪ್ರಭುತ್ವ ಸರ್ಕಾರ ಅಂಥೇಳಿ ಕರಿತೀವಿ. ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಸಮತಾವಾದಿ ಸರ್ಕಾರ. ಇದು ಏಕ ವ್ಯಕ್ತಿ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಏನಿದು ಸರ್ವಾಧಿಕಾರ ಸರ್ಕಾರ. ಇದು ಸರ್ವಾಧಿಕಾರಿ ಸರ್ಕಾರ. ಸಮತಾವಾದಿ ಸರ್ಕಾರ ವ್ಯವಸ್ಥೆಯನ್ನು ಪ್ರತಿಪಾದಿಸಿದವರು ಯಾರು? ಕಾರ್ಲ್ ಮಾರ್ಕ್ಸ್ ಏನು ಮಾಡ್ತಾರೆ, ಇದರ ಪ್ರತಿಪಾದನೆಯನ್ನು ಮಾಡ್ತಾರೆ. ಈಗ ಪ್ರಭುತ್ವ ಅಂದ್ರೇನು? ಒಂದು ದೇಶದಲ್ಲಿ ಜನರು ಶಾಂತಿ, ನೆಮ್ಮದಿ ಮತ್ತು ಸುಖಕರವಂಥ ಜೀವನ ನಡೆಸಬೇಕು. ಒಂದು ಕಾನೂನು ಇರ್ತೈತಿ. ಆ ಒಂದು ಕಾನೂನಿನ ಅನುಗುಣವಾಗಿ ನಾವೇನು ಮಾಡಬೇಕು, ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ಕೋಬೇಕು. ಇಂತಹ ಒಂದು ವ್ಯವಸ್ಥೆಯಂತೆ ನಾವು ಪ್ರಭುತ್ವ ಅಂತೇಳಿ ಕರಿತೀವಿ. ಅಂದರೆ ಒಂದು ಜನ ಸುಖ ಶಾಂತಿಗೋಸ್ಕರ ನಡೆಸುವಂಥ ಒಂದು ಆಡಳಿತ ವ್ಯವಸ್ಥೆಯೇ ಪ್ರಭುತ್ವ. ಅದು ಸ್ವಲ್ಪ ಡಿಟೇಲ್ ಆಗಿದೆ, ಅದು ನೋಡ್ಕೊಂಡು ಬರೀಬೇಕಿಲ್ಲಿ. ಸರ್ವಾಧಿಕಾರ ಸರ್ಕಾರ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಇಲ್ಲಿ ಏನಾಗಿರ್ತದೆ, ಅಂತಿಮವಾಗಿರ್ತೈತೆ. ಅವರ ಇಚ್ಛೆಗೆ ಅನುಗುಣವಾಗಿ ಇಲ್ಲಿ ಸರ್ಕಾರವನ್ನು ನಡೆಸ್ತಾರೆ. ಪ್ರಜೆಗಳಿಗೆ ಏನಾಗಿರಲಿಲ್ಲ, ಇಲ್ಲಿ ಯಾವುದೇ ರೀತಿಯಾದಂತಹ ಅಭಿಪ್ರಾಯ ಮಂಡನೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಸಮತಾವಾದಿ ಸರ್ಕಾರ, ಇದೆಲ್ಲ ನಾವು ಬುಕ್ಸ್ ನೋಡ್ಕೊಂಡು ನೀಟಾಗಿ ಬರ್ಕೊಳ್ಬೇಕು. ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಸಮತಾವಾದಿ ಸರ್ಕಾರ ಇಲ್ಲಿ ಪ್ರಜೆಗಳು ಏನು ಮಾಡ್ತಂದರೆ ತನ್ನ ಸಾಮರ್ಥ್ಯಕ್ಕೆ ಅನುಸಾರವಾಗಿ ದುಡಿದು ಅದನ್ನು ಖಾಸಗಿ ಆಸ್ತಿ ಮಾಡ್ಕೊಳ್ಳೋಕೆ ಅವಕಾಶ ಇರದೆ ಎಲ್ಲ ದುಡಿತಾವನ್ನು ಏನು ಮಾಡಬೇಕು, ಸಮಾಜದ ಏಳಿಗೆಗಾಗಿ, ಸರ್ಕಾರದ ಏಳಿಗೆಗಾಗಿ ನೋಡಬೇಕು, ದುಡಿದು ತಮಗೆ ಎಷ್ಟು ಅಂದರೆ ತನ್ನ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟೇ ನಾವೇನು ಮಾಡಬೇಕು, ಬಳಸ್ಕೊಳ್ಬೇಕು ಅಂತ ಸರ್ಕಾರಕ್ಕೆ ಏನಂತೀವಿ, ಸಮತಾವಾದಿ ಸರ್ಕಾರ ಅಂತೇಳಿ ಕರಿತೀವಿ. ಇದನ್ನು ಕೂಡ ಡಿಟೇಲಾಗಿ ಬುಕ್ಸ್ ನೋಡ್ಕೊಂಡು ಬರೀಬೇಕು. ನೀವು ಗುಂಪಿನಲ್ಲಿ ಚರ್ಚಿಸಬೇಕು. ಭಾರತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನು ಇಲ್ಲಿ ಹೇಗೆ ಅನ್ವಯಿಸಿಕೊಳ್ಳಲಾಗಿದೆ ಎಂಬುದನ್ನು ನೀವು ಶಿಕ್ಷಕರ ನೆರವಿನಿಂದ ಚರ್ಚಿಸಬೇಕು ಅಂತೇಳಿ ಇದು ಮಕ್ಕಳಿಗೋಸ್ಕರ ಕೊಟ್ಟಿರುವಂಥದ್ದು. ನಾವು ತಿಳ್ಕೊಂಡು ಬರೀಬೇಕಿದು. ಪ್ರಜೆಯಾದ ನೀನು ಮುಂದೆ ಪ್ರಜಾಪ್ರತಿನಿಧಿ ಆದರೆ ಹೇಗೆ ಆಡಳಿತ ನಡೆಸುವೆ ಎಂಬುದನ್ನು ನಿಮ್ಮ ತರಗತಿಯಲ್ಲಿ ನೀವು ಮಾಡಬೇಕು, ಹಂಚಿಕೊಳ್ಬೇಕು. ನಿಮಗೆ ಇಷ್ಟವಾದಂಥ ಪ್ರಜಾಪ್ರಭುತ್ವ ಈ 3ರಲ್ಲಿ ಯಾವುದು ಅಂಥೇಳಿ ನಾವು ಹೇಳಬೇಕು. ದೇಶದ ಏಳಿಗೆಗೆ ಅದು ಹೇಗೆ ಪೂರಕವಾಗಿದೆ ಎಂಬುದು ಕೂಡ ನಾವು ಇಲ್ಲಿ ಬರೀಬೇಕು. ಇವೆಲ್ಲ ಏನು ಮಾಡ್ಬೇಕಂತಂದರೆ ನಾವು ನಮ್ಮ GPTಗೋಸ್ಕರ ಇವೆಲ್ಲ ನಾವು ನಾವೇ ಓನಾಗಿ ಬರೆದಿಟ್ಕೊಳ್ಬೇಕು, ತಿಳ್ಕೊಂಡು. ಇಲ್ಲಿಗೆ ಏನಾಯ್ತು ಅಂತಂದರೆ ಈ ಒಂದು ಪ್ರಭುತ್ವದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ಇಲ್ಲಿಗೆ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ಭಾಗ 1ನಲ್ಲಿ ಬರುವಂತಹ ವಿಷಯ ಕಂಪ್ಲೀಟ್ ಆಯಿತು. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಭೂಗೋಳಶಾಸ್ತ್ರದ ತರಗತಿಗಳನ್ನು ಮಾಡೋಣ. ಇದು 6ನೇ ತರಗತಿಯಲ್ಲಿ ಬರುವಂತಹ ಭಾಗ 1ನಲ್ಲಿ ಬರುವಂತಹ ಒಂದು ಅಧ್ಯಾಯವಾಗಿರ್ತೈತೆ. ಹೀಗೆ ಎಲ್ಲ ಸ್ವಲ್ಪ ಇಲ್ಲಿ ಕಂಟಿನ್ಯೂ ಕ್ಲಾಸ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ನಿಮ್ಮ ಎಕ್ಸಾಮ್ಗೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.